ಎಲ್ಲವುದೂ ಸರ್ಕಾರನೇ ಮಾಡಬೇಕು, ಎಲ್ಲವುದೂ ಪೊಲಿಟಿಷಿಯನ್ಸೇ ಮಾಡಬೇಕು ಅಥವಾ ಬೇರೆಯವ್ರು ಮಾಡಬೇಕು ಅನ್ನೋ ಭಾವನೆ ತಪ್ಪು. ಈ ಹಣಕ್ಕೆ ನಿಜವಾಗಿ ನೀವು ಲೆಕ್ಕ ಹಾಕಿದರೆ ಯಾವುದೇ ಒಂದು ಬೆಲೆ ಇಲ್ಲ. ಅಂದರೆ ನಾವು ಸತ್ತ ಮೇಲೆ ಹಣ ಏನು ಮಾಡ್ತೀವಿ, ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ಯಾಮಿಲಿ ಅವ್ರ ಮೇಲೆ ನಿರ್ಭರ ಆಗಿರುತ್ತೆ. ನಿಮ್ಮ ಹಣವನ್ನು ಅವರು ಬೇಡ, ನಮಗೆ ನಿಮ್ಮ ಹಣ ಬೇಡ, ನಾವೇ ಅರ್ನ್ ಮಾಡ್ಕೊಳ್ತೀವಿ, ನಮಗಾಗ್ಬೋದು, ನಿಮ್ಮ ಹಣವನ್ನು ನೀವು ಇಷ್ಟ ಬಂದಾಗಿ ಖರ್ಚು ಮಾಡಿ ಅಂತ ಹೇಳುವ ಮಕ್ಕಳಿದ್ದಾರೆ. ನನ್ನ ದೊಡ್ಡ ಮಗ ಒಬ್ಬ ಸೈಂಟಿಸ್ಟ್, ಅವನು ಹೇಳ್ತಾನೆ ನಾನು ನಂದು ಮಾಡ್ಕೊಳ್ತೇನೆ. ಎರಡನೇ ಮಗ ವ್ಯವಹಾರದಲ್ಲಿದ್ದ, ನನ್ನ ವ್ಯವಹಾರ ನಾನು ಮಾಡ್ಕೊಳ್ತೇನೆ, ನಿಮ್ಮದೇನಿದೆಯೋ ಅದು ನೀವು ನಮಗೆ ಎಜುಕೇಷನ್ ಕೊಟ್ಟಿದ್ದೀರಿ, ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಹಾಗಾಗಿ ಇನ್ನು ಮುಂಬರುವ ಟೈಮಲ್ಲಿ ನಾನಂದರೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಬಿಸ್ನೆಸ್ಸನ್ನು ನನ್ನ ಶೇರ್ ಆಫ್ ದಿ ವೆಲ್ತ್ ಏನಿದೆಯೋ ಅದನ್ನು ಸಮಾಜಕ್ಕೋಸ್ಕರ ಕೊಡಬೇಕು. ಯಾಕಂದರೆ ಮತ್ತೆ ಯಾರಿಗೆ ಕೊಡೋದು ಹೇಳಿ? ಫ್ರೆಂಡ್ಸಿಗೆ ಕೊಡ್ಬೋದು, ಫ್ರೆಂಡ್ಸಿಗೆ ಕೊಟ್ಟರೆ ಏನೂ ತೃಪ್ತಿ ಇಲ್ಲ, ರಿಲೇಷನಿಗೆ ಕೊಡ್ಬೋದು, ತೃಪ್ತಿ ಇಲ್ಲ ಅವರಿಗೆ, ಮತ್ತು ಕೊಟ್ಟದ್ದು ಕಡಿಮೆ ಆಯಿತು ಅಂತ. ಕಷ್ಟದಲ್ಲಿ ಇದ್ದವ್ರಿಗೆ ಕೊಟ್ಟರೆ ಅವ್ರ ಕಣ್ಣೀರು ನೋಡಿದರೆ, ನೀವು ಕೊಟ್ಟರೆ ನಿಮ್ಗೊಂದು ತೃಪ್ತಿ ಇರುತ್ತೆ, ಅದು ನೋಡಿ ಕೂಡ ನಮಗೊಂದು ತೃಪ್ತಿ ಇರುತ್ತೆ. ಸರ್ಕಾರ ಮಾಡುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಡ್ಯೂಟಿ ನಾವು ಮಾಡಲಿಕ್ಕೆ ಯಾರೂ ಕೂಡ ನಮ್ಮನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ. ನಮ್ಗೆ ಸಮಾಜದ ಬಗ್ಗೆ ಒಂದು ಡ್ಯೂಟಿ ಕಾನ್ಷಿಯಸ್ ಇದೆ, ನಮಗೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಹೊರತು ಅವ್ರು ಮಾಡ್ತಾರೋ ಬಿಡ್ತಾರೋ, ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನಮ್ಗೆ ಸಂಬಂಧ ಇಲ್ಲ. ನಾವು ಮಾಡೋದನ್ನು ಮಾಡಲಿಕ್ಕೆ ನಮ್ಗೆ ಯಾರೂ ಕೂಡ ಪ್ರಿವೆಂಟ್ ಮಾಡ್ತಾ ಇಲ್ಲ. ನಾವು ನಮ್ಮ ಮನಸ್ಸಂತೋಷದಿಂದ ಮಾಡ್ತಾಯಿದ್ದೀವಿ.